ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, T20 ವಿಶ್ವಕಪ್ ಗೆದ್ದ ಖುಷಿಯಲ್ಲಿ ತೇಲ್ತಾ ಇದ್ದ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಾಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಹೌದು, ಅಹ್ಮದಾಬಾದ್ ಮೈದಾನದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದ ಬಳಿಕ ಪಾಂಡ್ಯ ಮಾಡಿದ ಒಂದು ಕೆಲಸ ಈಗ ಅವರ ಕೊರಳಿಗೆ ಉರುಳಾಗಿ ಸುತ್ತಕೊಂಡಿದೆ. ಗೆಳತಿ ಮಹಿಕಾ ಶರ್ಮಾ ಜೊತೆಗಿನ ಅತಿರೇಕದ ಸಂಭ್ರಮಾಚರಣೆ ಈಗ ಕೋರ್ಟ್ ಮೆಟ್ಟಿಲೇರಿದ್ದು, ಹಾರ್ದಿಕ್ ಪಾಂಡ್ಯ ವಿರುದ್ಧ ಗಂಭೀರ ಆರೋಪದಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಗಾದರೆ ಆ ದಿನ ಮೈದಾನದಲ್ಲಿ ನಿಜಕ್ಕೂ ನಡೆದಿದ್ದೇನು? ವೈರಲ್ ವಿಡಿಯೋದಲ್ಲಿ ಪಾಂಡ್ಯ ಮಾಡಿದ್ದೇನು? ಅವರ ವಿರುದ್ಧ ದಾಖಲಾಗಿರುವ ದೂರಿನಲ್ಲಿ ಹೇಳೋದೇನು? ಒಂದು ವೇಳೆ ಆರೋಪ ಸಾಬೀತಾದರೆ ಪಾಂಡ್ಯಗೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಾಂಡ್ಯ ವಿರುದ್ಧ ಎಫ್ಐಆರ್, ಆಲ್ರೌಂಡರ್ ಮಾಡಿದ ತಪ್ಪೇನು? ಸ್ನೇಹಿತರೆ, ಭಾನುವಾರ ಅಹ್ಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟೀಂ ಇಂಡಿಯಾ T20 ವಿಶ್ವಕಪ್ ಗೆದ್ದಾಗ ಇಡೀ ದೇಶವೇ ಸಂಭ್ರಮಿಸಿತ್ತು. ಆದರೆ ಮೈದಾನದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಅವರ ಗೆಳತಿ ಮಹಿಕಾ ಶರ್ಮಾ ಅವರ ಸಂಭ್ರಮಾಚರಣೆ ಸ್ವಲ್ಪ ಅತಿರೇಕಕ್ಕೆ ಹೋಗಿತ್ತು ಅಂತಾನೆ ಹೇಳಬಹುದು. ಈ ಸಂಬಂಧ ವಾಜಿದ್ ಖಾನ್ ಬಿದ್ಕರ್ ಎಂಬ ಪುಣೆ ಮೂಲದ ವಕೀಲರು ಪಾಂಡ್ಯ ವಿರುದ್ಧ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪಾಂಡ್ಯ ಕಪ್ ಗೆದ್ದ ಸಂಭ್ರಮದಲ್ಲಿ ಮೈಮರೆತು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋದು ಇವರ ಪ್ರಮುಖ ಆರೋಪ. ಆ ವೈರಲ್ ವಿಡಿಯೋದಲ್ಲಿ ಪಾಂಡ್ಯ ಮಾಡಿದ್ದೇನು? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಡಿಯೋಗಳ ಪ್ರಕಾರ ಮ್ಯಾಚ್ ಮುಗಿದ ಮೇಲೆ ಪಾಂಡ್ಯ ರಾಷ್ಟ್ರಧ್ವಜವನ್ನು ತಮ್ಮ ಭುಜದ ಮೇಲೆ ಹೊದ್ದುಕೊಂಡು ಮೈಗೆ ಸುತ್ತುಕೊಂಡು ಮೈದಾನದಲ್ಲಿ ಕುಣಿದಿದ್ದಾರೆ. ಅದಾದ ಬಳಿಕ ತಮ್ಮ ಗೆಳತಿ ಮಹಿಕಾ ಶರ್ಮಾ ಅವರ ಜೊತೆಗೆ ರಾಷ್ಟ್ರಧ್ವಜವನ್ನು ಮೈಮೇಲೆ ಹಾಕ್ಕೊಂಡೇ ಮೈದಾನದ ಪೋಡಿಯಂ ಮೇಲೆ ಮಲಗಿದ್ದಾರೆ. ಬೇರೆ ಆಟಗಾರರು ತಮ್ಮ ಪತ್ನಿ ಮಕ್ಕಳ ಜೊತೆ ಡೀಸೆಂಟ್ ಆಗಿ ಫೋಟೋ ತೆಗೆಸಿಕೊಳ್ತಾ ಇದ್ರೆ, ಪಾಂಡ್ಯ ಮತ್ತು ಅವರ ಗೆಳತಿ ಮಾತ್ರ ಎಲ್ಲರ ಮುಂದೆಯೇ ಪೋಡಿಯಂ ಮೇಲೆ ಮಲಗಿ ಮುದ್ದಾಡಿಕೊಂಡು ಸಾರ್ವಜನಿಕವಾಗಿ ಅತಿರೇಕದಿಂದ ವರ್ತಿಸಿದ್ದಾರೆ. ನೋಡೋರಿಗೆ ಇದು ತುಂಬಾನೇ ಮುಜುಗರ ತರಿಸುವಂತಿತ್ತು. ರಾಷ್ಟ್ರಧ್ವಜಕ್ಕೆ ಅವಮಾನದ ಆರೋಪ, ಜೈಲು ಶಿಕ್ಷೆಗೆ ಗುರಿಯಾಗ್ತಾರಾ ಪಾಂಡ್ಯ? ವಕೀಲ ವಾಜಿದ್ ಖಾನ್ ಅವರು ANI ಸುದ್ದಿ ಸಂಸ್ಥೆಗೆ ಪ್ರತಿಕ್ರಿಯೆ ನೀಡಿದ್ದು, 1971ರ ರಾಷ್ಟ್ರಧ್ವಜ ಕಾಯ್ದೆಯ ಸೆಕ್ಷನ್ 2ರ ಪ್ರಕಾರ ನಾವು ರಾಷ್ಟ್ರಧ್ವಜದ ಘನತೆಯನ್ನು ಕಾಪಾಡಬೇಕು. ಆದರೆ ಪಾಂಡ್ಯ ರಾಷ್ಟ್ರಧ್ವಜವನ್ನು ಮೈಮೇಲೆ ಹಾಕ್ಕೊಂಡು ಗೆಳತಿಯ ಜೊತೆ ಮಲಗಿರೋದು ತ್ರಿವರ್ಣ ಧ್ವಜಕ್ಕೆ ಮಾಡಿದ ಘೋರ ಅಪಮಾನ ಎಂದಿದ್ದಾರೆ. ಘಟನೆ ಅಹ್ಮದಾಬಾದಲ್ಲಿ ನಡೆದಿದ್ರೂ ರಾಷ್ಟ್ರಧ್ವಜ ಇಡೀ ದೇಶಕ್ಕೆ ಸಂಬಂಧಿಸಿದ್ದಾಗಿದ್ದರಿಂದ ಪುಣೆಯಲ್ಲಿ ದೂರು ದಾಖಲಿಸಲಾಗಿದೆ ಮತ್ತು ಪೊಲೀಸರು ದೂರು ಸ್ವೀಕರಿಸಿ FIR ದಾಖಲಿಸಿಕೊಂಡಿದ್ದಾರೆ. ಒಂದು ವೇಳೆ ಈ ಕಾಯ್ದೆಯಡಿ ಪಾಂಡ್ಯ ಮೇಲಿನ ಆರೋಪ ಕೋರ್ಟ್ನಲ್ಲಿ ಸಾಬೀತಾದರೆ ಅವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ, ಇಲ್ಲವೇ ಎರಡೂ ಆಗೋ ಸಾಧ್ಯತೆ ಇದೆ. ಮುಂಬರುವ IPLನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಲಿರುವ ಪಾಂಡ್ಯಗೆ ಈ ಘಟನೆ ನಿಜಕ್ಕೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸ್ನೇಹಿತರೆ, ಪಾಂಡ್ಯ ಮತ್ತು ಅವರ ಗೆಳತಿಯ ಈ ವರ್ತನೆಯ ಬಗ್ಗೆ ನೀವೇನಂತೀರಿ? ವಿಶ್ವಕಪ್ ಗೆದ್ದ ಖುಷಿಯಲ್ಲಿ ಮೈಮರೆತು ಈ ರೀತಿ ಮಾಡಿದ್ದು ಸರಿನಾ, ಅಥವಾ ಇದು ಉದ್ದೇಶಪೂರ್ವಕವಾಗಿ ಮಾಡಿದ ಅವಮಾನ ಅಲ್ಲ ಅಂತ ನಿಮಗನ್ಸುತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.